goes inside. Free. Yeah. Alright, I'll do this. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಲು ಹಾದಿ ವ್ಲಾಗ್ಸ್. ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕೆಲವು ಸರಿ ಬೋರ್ ಆದಾಗ ಮನೆ ಊಟ ಹೊರಗಡೆ ಎಲ್ಲಾದರೂ ಊಟ ಮಾಡೋಣ ಅಂತ ಅನಿಸುತ್ತೆ. ಹಾಗಾಗಿ ಈಗ ರೆಸಾರ್ಟ್ಗೆ ಹೊಟ್ಟಿದ್ದೀನಿ. ರೆಸಾರ್ಟ್ ಇಲ್ಲಿದೆ ಅಂತಂದರೆ ತುಮಕೂರಿನಲ್ಲಿ ದ ಫೇಮಸ್ ಸಿದ್ಧಗಂಗಾ ಮಠ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ಅರ್ಬನ್ ರೆಸಾರ್ಟ್ ಅಂತ ಇದೆ. ಆನ್ ದಿ ವೇ ಮಠಕ್ಕೆ ಹೋಗ್ತಾ ರೋಡ್ನಲ್ಲಿದೆ. ಬನ್ನಿ ಹೋಗೋಣ ಈಗ. ಈಗ ಸ್ಟ್ರೈಟಾಗಿ ಒಂದು ರೋಡ್ ಕಾಣಿಸ್ತಾ ಇದೆಯಲ್ಲ, ಅದು ಕ್ಯಾತ್ಸಂದ್ರಕ್ಕೆ ಹೋಗುತ್ತೆ, ಅಂದರೆ ಮಠ ಸಿದ್ಧಗಂಗಾ ಮಠದ ಹತ್ರಕ್ಕೆ ಹೋಗುತ್ತೆ. ಹಾಗೆ ಇಲ್ಲಿ ನಾವು ರೈಟ್ ಸೈಡಿಗೆ ತೊಗೊಂಡ್ರೆ ಅರ್ಬನ್ ರೆಸಾರ್ಟ್ ಒಳಗಡೆ ಎಂಟ್ರಿ ಆಗ್ಬೋದು. ಬೋರ್ಡ್ ಕೂಡ ಇದೆ ಅರ್ಬನ್ ರೆಸಾರ್ಟ್ ಅಂತ. ಓಕೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದೇ ಎಂಟ್ರಿ. ನಾವು ತುಮಕೂರು ಕಡೆಯಿಂದ ಬರ್ತಾ ಇರೋದ್ರಿಂದ ಫಸ್ಟ್ ಎಂಟ್ರಿನಲ್ಲೇ ನಾವು ಒಳಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಎಕ್ಸಿಟ್ ಕೂಡ ಇದೆ, ಆ ಕಡೆಯಿಂದ ಕೂಡ ನೀವು ಬರ್ಬೋದು ಒಳಕ್ಕೆ. ಈಗ ನಾವು ಕಾರ್ ಪಾರ್ಕಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಕೂಲಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಎಕ್ಸಾಕ್ಟಾಗಿ ಅವರು ರೈಟ್ ಸೈಡಲ್ಲಿ ಪಾರ್ಕ್ ಮಾಡಿ ಲೆಫ್ಟ್ ಸೈಡಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ. 2 ವೀಲರ್ ಆಗ್ಬೋದು ಅಥವಾ 4 ವೀಲರ್ ಆಗ್ಬೋದು, ಯಾವ್ದು ಬೇಕಾದ್ರೂ ನಿಲ್ಲಿಸ್ಕೊಳ್ಳೋದಕ್ಕೆ ಒಂದು ತುಂಬಾ ಚೆನ್ನಾಗಿರೋ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ಪಾರ್ಕ್ ಕಾಣಿಸ್ತಾ ಇದೆಯಲ್ಲ, ಇದ್ರ ಮುಂದೆ ನೋಡಿ ಪಾರ್ಟಿ ಹಾಲ್ ಕಾಣ್ತಿದೆ. ಅದು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ ಅಂತೆ. ನೋಡೋಣ ಬನ್ನಿ ಒಳಗಡೆ ಹೋಗಿ. ಈಗ ಲೇಟ್ ಆಗಿರೋದ್ರಿಂದ ನಾವು ಪಾರ್ಟಿ ಹಾಲ್ ಒಳಗಡೆ ಹೋಗೋದಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಪಾರ್ಟಿ ಹಾಲ್ ಅಂತ ಕೇಳಿದ್ದೀನಿ. ಇಲ್ಲಿ ಪರ್ಫೆಕ್ಟ್ ಪ್ಲೇಸ್ ಫಾರ್ ಬೋರ್ಡ್ ಮೀಟಿಂಗ್ಸ್ ಅಂತ ಹೇಳ್ಬೋದು. ಹಾಗೆಯೇ ನೋಡಿ, ನಿಮಗೆ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ. ಔಟ್ಸೈಡೆಲ್ಲ ತುಂಬಾ ಪರ್ಫೆಕ್ಟಾಗಿದೆ. ಯಾವುದೇ ಒಂದು ಮೀಟಿಂಗ್ಸ್ ಆಗ್ಬೋದು, ಅಥವಾ ಗೆಟ್ ಟುಗೆದರ್ ಆಗ್ಬೋದು, ಅಥವಾ ಯಾವುದಾದ್ರು ನಮ್ಮ ಮನೆಗಳಲ್ಲಿ ನಡೆಯುವಂತಹ ಒಂದು ಬರ್ತ್ಡೇ ಪಾರ್ಟಿಗಳಿಗೆ ಹೇಳಿ ಮಾಡಿಸಿರುವಂತಹ ಜಾಗ. ಇಲ್ಲಿ ಈಗ ನಾವು ಒಳಗಡೆ ಹೋಗ್ಬಿಟ್ಟು ನಮಗೆ ತುಂಬ ಹಶ್ವಾಗಿರೋದ್ರಿಂದ ಏನೇನು ಡಿಶಸ್ ಇದೆ ಅಂತ ನೋಡೋಣ. ಹಾಗೆ ನಾನು ಇದನ್ನು ರಿವ್ಯೂ ನೋಡಿದ್ದೆ. ಇಲ್ಲೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ಸು ಹಾಗೆ ಸೌತ್ ಇಂಡಿಯನ್ ಡಿಶಸ್ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾಯಿದ್ರು. ನೋಡೋಣ ಈಗ ಒಳಗಡೆ ಹೋಗಿ ಟೇಸ್ಟ್ ಮಾಡೋಣ ಬನ್ನಿ.
ಈ ರೆಸಾರ್ಟ್ ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಾ. ಈಗ ಫಸ್ಟ್ ನಾವು ಮೆನು ಕಾರ್ಡ್ ತೊಗೊಂಡು ಏನೇನು ತೊಗೊಳೋದು ಅಂತ ಡಿಸೈಡ್ ಮಾಡ್ತಾ ಇದ್ದೀವಿ. ನಾವೇನೇನು ತೊಗೊಳ್ತೀವಿ ಅಂತ ನೋಡೋಣ ಬನ್ನಿ. ಈಗ ನಾನೊಂದು ಕಾಕ್ಟೇಲ್ ಆರ್ಡ್ರ್ ಮಾಡಿದ್ದೀನಿ, ಪಿಂಕ್ ಲೇಡಿ. ಹಾಗೆ ನನ್ನ ಮಗ ಒಂದು ಫ್ರೂಟ್ ಡ್ರಿಂಕ್ ಆರ್ಡ್ರ್ ಮಾಡಿದ್ದಾನೆ, ಬ್ಲ್ಯಾಕ್ ಕ್ಯಾಟ್. ಇದ್ರ ಜೊತೆಗೆ ಸ್ವಲ್ಪ ಸ್ಟಾರ್ಟರ್ಸ್ ತರಿಸ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡೋಣ ಏನೇನಿದೆ ಅಂತ ಇಲ್ಲಿ. ನೆಕ್ಸ್ಟ್ ನಾವು ಆರ್ಡ್ರ್ ಮಾಡಿದ್ದು ಚಿಕನ್ ಕ್ರಿಸ್ಪಿ ಮತ್ತು ಚಿಕನ್ ಟಿಕ್ಕಾ ಆರ್ಡ್ರ್ ಮಾಡಿದ್ದೀವಿ. ಸರ್ವಿಸ್ ಅಂತೂ ಎಕ್ಸಲೆಂಟ್ ಆಗಿದೆ. ಯಾವುದೇ ರೆಸ್ಟೋರೆಂಟ್ ಆಗಿರಲಿ, ರೆಸಾರ್ಟ್ ಆಗಿರಲಿ ಅಥವಾ ಹೋಟೆಲ್ ಆಗಿರಲಿ, ಫಸ್ಟ್ ನಾವಂತೂ ನೋಡೋದು ಸರ್ವಿಸ್ ಹೇಗಿದೆ ಅಂತ. ನಮಗಿಲ್ಲಿ ಸರ್ವಿಸ್ ಅಂತೂ ಅಂದರೆ ಈ ಸರ್ವಿಸ್ ಅಂತೂ ತುಂಬ ಎಕ್ಸಲೆಂಟಾಗಿ ನಮಗೆ ಸರ್ವ್ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಚೂರು ಬೇಜಾರಿಲ್ಲದವರು. ಕೆಲವು ಕಡೆ ಏನಾಗುತ್ತೆ ಅಂತಂದರೆ ಸರ್ವಿಸ್ ಸರಿಯಾಗಿ ಕೊಡಲ್ಲ. ಇವರಂತೂ ಒಳ್ಳೆ ಸ್ಮೈಲಿ ಫೇಸಿಂದ ನಮಗೆ ಸರ್ವಿಸ್ ಕೊಡ್ತಾ ಇದ್ದಾರೆ. ಈಗ ನೀವು ನನ್ನ ತಟ್ಟೆ ನೋಡಿ ಏನೇನಿದೆ ಅಲ್ಲಿ ಅಂತ. ಇದರಲ್ಲೆಲ್ಲ ಕಲರ್ಫುಲ್ ಆಗಿರುವಂತಹ ಫ್ಲವರ್ಸ್ ಇದೆ. ಇದೆಲ್ಲ ಮಾಡೋದು ವೆಜಿಟೇಬಲ್ಸಿಂದ. ಕ್ಯಾರೆಟು, ಗೆಡ್ಡೆಕೋಸು, ಹಾಗೆ ಇದು ಪಾರ್ಸ್ಲೆ.
ಈಗ ನೆಕ್ಸ್ಟ್ ನಾವು ಬಟರ್ ಕುಲ್ಚಾ, ಚಿಕನ್ ಹೈದ್ರಾಬಾದಿ ಮತ್ತು ಮಟನ್ ಕೊಲ್ಲಾಪುರಿ ಆರ್ಡ್ರ್ ಮಾಡ್ಕೊಂಡ್ವಿ. ಯಾರ್ಯಾರಿಗೆ ಏನೇನು ಇಷ್ಟನೋ ಅದನ್ನು ಆರ್ಡ್ರ್ ಮಾಡಿ ತಿಂತಾ ಎಂಜಾಯ್ ಮಾಡ್ತಾಯಿದ್ವಿ. ಆದರೆ ಒಂದಂತೂ ನಮಗೆ ಗೊತ್ತಿರಲೇಬೇಕು, ಈ ಥರ ಜಾಸ್ತಿ ಹೊರಗಡೆ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಿರಲ್ಲ. ಮನೆ ಊಟನೇ ಬೆಸ್ಟ್, ಇದೆಲ್ಲ ಟೇಸ್ಟ್ಗಷ್ಟೇ ಅನ್ನೋದು ಎಲ್ಲರಿಗೂ ನೆನಪಿರಬೇಕು. ರೆಸ್ಟೋರೆಂಟ್ಗೆ ಹೋಗಲಿ, ರೆಸಾರ್ಟ್ಗೆ ಹೋಗಲಿ ಅಥವಾ ಇನ್ನೆಲ್ಲಾದರೂ ಊಟಕ್ಕೆ ಅಂತ ಹೋದಾಗ ಫಸ್ಟು ನಾವೇನು ಗಮನಿಸ್ಬೇಕಪ್ಪ ಅಂದರೆ ಅದು ಎಷ್ಟು ಹೈಜಿನಿಕ್ ಆಗಿದೆ ಅನ್ನೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೀವು ಬೇಕಂದರೆ ಬಂದು ನೋಡ್ಬೋದು. ಈ ಅರ್ಬನ್ ರೆಸಾರ್ಟ್ ಏನಿದೆ ತುಂಬ ಹೈಜಿನಿಕ್ ಆಗಿದೆ. ಇಂಟೀರಿಯರ್ ಆಗ್ಬೋದು ಅಥವಾ ಔಟ್ಡೋರ್ ಆಗ್ಬೋದು, ಪ್ರತಿಯೊಂದು ನೀವು ಗಮನಿಸ್ಬೋದು. ತುಂಬ ಹೆಲ್ತಿ ಅಟ್ಮಾಸ್ಫಿಯರ್ ಇದೆ ಇಲ್ಲಿ. ಕೊನೆಯದಾಗಿ ರೈಸ್ ಐಟಮ್ ತಿನ್ನೋಣ ಅಂತ ನಾವು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಆ್ಯಕ್ಚುಲಾಗಿ ಎಲ್ಲರಿಗೂ ಹೊಟ್ಟೆ ತುಂಬಿದೆ, ಆದರೂ ಆರ್ಡ್ರ್ ಮಾಡಿದ್ವಿ. ನಿಜವಾಗ್ಲೂ ತಿನ್ನೋಕ್ಕಾಗ್ತಾಯಿಲ್ಲ. ನೋಡಿ, ನಾನು ಒಂದು ಸಜೆಷನ್ ಕೊಡ್ತೀನಿ ಇಲ್ಲಿ ಎಲ್ಲರಿಗೂ. ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಆರ್ಡ್ರ್ ಮಾಡಿ ತರಿಸ್ಕೋಬೇಕು. ನಿಜವಾಗ್ಲೂ ಈ ಥರ ಫುಡ್ ವೇಸ್ಟ್ ಮಾಡಬಾರ್ದು. ಫುಡ್ ವೇಸ್ಟು ಜೊತೆಗೆ ನಮ್ಮ ಹತ್ರ ದುಡ್ಡು ಕೂಡ ವೇಸ್ಟ್ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಈಗ ನೀವು ನೋಡಿದ್ರಿ ನಾವು ಅರ್ಬನ್ ರೆಸಾರ್ಟ್ಗೆ ಹೋಗಿ ಏನೆಲ್ಲ ಊಟ ಮಾಡಿದ್ವಿ, ಹೇಗೆ ಎಂಜಾಯ್ ಮಾಡಿದ್ವಿ ಅಂತ. ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ, ಇನ್ನೊಂದು ಡೋರ್ ಕೂಡ ಇದೆ ಎಕ್ಸಿಟ್ ಆಗೋದಕ್ಕೆ. ಆ ಕಡೆಯಿಂದ ಕೂಡ ಎಂಟ್ರಿ ಆಗ್ಬೋದು ಅಂತ. ನಾವು ಎಕ್ಸಿಟ್ ಆಗ್ತಾಯಿದ್ದೀವಿ, ಈಗ ಹೊರಗಡೆ ಹೊರಟಿದ್ದೀವಿ, ಮನೆಗೆ ಹೊರಟಿದ್ದೀವಿ. ನಿಮಗೆ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್.